ದಾಳಿಂಬೆ ಬೆಳೆಯುವ ಹೋಬಳಿಯ ಎಲ್ಲ ರೈತರು ರಾಷ್ಟ್ರೀಯ ತೋಟಗಾರಿಕೆ ಮಂಡಳಿ ಕೆಫೆಕ್ ಹಾಗೂ ಎಐಸಿ ಯೋಜನೆಯ ಸೌಲಭ್ಯಗಳನ್ನು ಪಡೆದುಕೊಳ್ಳಿ ಎಂದು ತೋಟಗಾರಿಕೆ ಉಪನಿರ್ದೇಶಕ ಶರಣಬಸಪ್ಪ ಬೋಗಿ ಹೇಳಿದ್ದಾರೆ. ಶುಕ್ರವಾರ ಪಟ್ಟಣದ ಹಟ್ಟಿಮಲ್ಲಪ್ಪ ನಾಯಕ ಕಚೇರಿ ಆವರಣದಲ್ಲಿ ತೋಟಗಾರಿಕೆ ಇಲಾಖೆ ಚಳ್ಳಕೆರೆ ತಾಲೂಕು 2024-25ನೇ ಸಾಲಿನ ಪ್ರಚಾರ ಮತ್ತು ಸಾಹಿತ್ಯ ಕಾರ್ಯಕ್ರಮದಡಿ ದಾಳಿಂಬೆ ಬೆಳೆ ವಿಚಾರ ಸಂಕಿರಣ ಹಾಗೂ ದಾಳಿಂಬೆ ಬೆಳೆ ಕ್ಲಸ್ಟರ್ ಯೋಜನೆಯ ದಾಳಿಂಬೆ ಬೆಳೆಗಾರರಿಗೆ ತರಬೇತಿ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಸಭೆಯಲ್ಲಿ ರೈತರನ್ನ ಉದ್ದೇಶಿಸಿ ಮಾತನಾಡಿದರು. ನರೇಗಾ ನಮಗೆ ಅನುಷ್ಠಾನ ಆಗಲ್ಲ, ಪಟ್ಟಣ ಪಂಚಾಯತ್ ಇದೆ, ಟೌನ್ ಇದೆ ಅಂತಂದರೆ ನೇರವಾಗಿ ನಮ್ಮಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆಗಳಿಗೆ ಸಹಾಯ ಕೊಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ದಾಳಿಂಬೆ ಪ್ರದೇಶ ವಿಸ್ತರಣೆ ಎಷ್ಟೇ ಜನ ರೈತರು ಮಾಡ್ಕೊಳ್ಳಿಕ್ಕೆ ಮುಂದೆ ಬಂದರೂ ಕೂಡ ಅವರಿಗೆ ಒಂದು ಹೆಕ್ಟೇರ್ಗೆ ಮೊದಲನೇ ವರ್ಷ 17,000 ನಾವು ಕೊಡ್ತೀವಿ, ಎರಡನೇ ವರ್ಷ 5,680 ರೂಪಾಯಿ ಕೊಡ್ತೀವಿ, ಮೂರನೇ ವರ್ಷ 5,680 ರೂಪಾಯಿ ಕೊಡ್ತೀವಿ. ಇದು ಒಂದು ಹೆಕ್ಟೇರ್ಗೆ ಅವರು ಒಂದೇ ಮೋಸ್ಟ್ ಇಂಪಾರ್ಟೆಂಟ್ ದಾಳಿಂಬೆ ಬೆಳೆಯನ್ನ ಒಂದೇ ಇದರಲ್ಲಿ ಕ್ಲಸ್ಟರ್ ಒಂದು 2-3-5-6 ಒಂದು ಇದರಲ್ಲಿ ಅಲ್ಲೇ ಒಂದು ವಾತಾವರಣ ಒಂದು ಕ್ಲಸ್ಟರ್ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಒಂದು ಯೋಜನೆ. ನೀವೆಲ್ಲ ದಾಳಿಂಬೆ ದಾಳಿಂಬೆ ಬೆಳೆದಿದ್ದೀವಿ, ಸಾಕಷ್ಟು ಅನುಭವ ಇದೆ. ಇಂದಿನ ಒಂದು ದಿನಗಳಲ್ಲಿ ಇದು ಚಿತ್ರದುರ್ಗ ನಮ್ಮ ರಾಜ್ಯದಲ್ಲೇ ಒಂದು ಹೆಚ್ಚಿನ ದಾಳಿಂಬೆ ಪ್ರದೇಶ ಹೊಂದಿರತಕ್ಕಂಥ ಜಿಲ್ಲೆ ಇದೆ. ಮತ್ತು ಜಿಲ್ಲೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗುತ್ತೆ, ಆಮೇಲೆ ಇದರಿಂದ ಏನಾಗಿದೆ, ದಾಳಿಂಬೆ ಬೆಳೆ ಸಾಕಷ್ಟು ಕಡಿಮೆ ಪ್ರಾಕ್ಟೀಸ್ ಎಕರೆಗೆ 2 ಲಕ್ಷ 3 ಲಕ್ಷ ಅದಕ್ಕೆ ಯೋಜನೆ ಬರ್ತಕ್ಕಂಥ ಪ್ರಮುಖ ಉದ್ದೇಶ ಏನಪ್ಪ ಅಂದ್ರೆ, ರೈತರಿಗೆ ಪ್ರೆಸೆಂಟ್ ಸ್ಥಿತಿಯಲ್ಲಿ ದಾಳಿಂಬೆ ಬೆಳೆಗೆ ಏನು ಕಷ್ಟಪಟ್ಟಿದ್ದಾರೆ, ಏನು ಸಮಸ್ಯೆಗಳು ಎದುರಿಸ್ತಿದ್ದಾರೆ, ಆ ಸಮಸ್ಯೆಗಳಿಗೆ ಸ್ಪಂದಿಸಬೇಕು. ಆ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೋಸ್ಕರ ಸಮಸ್ಯೆಗಳು ಏನು ನಾವು ಎದುರಿಸ್ತಾ ಇರೋದು, ಒಂದೇ ಪ್ರಮುಖ ಸಮಸ್ಯೆ ಅಂದರೆ ಒಳ್ಳೆಯ ರೀತಿಯ ಕೃಷಿ ಕಲ್ಚರ್ ಪ್ಲಾಂಟ್ಸ್ ಒಳ್ಳೆಯ ಕೃಷಿ ಮತ್ತು ನಾನು ತಾಳ್ಮೆ ಮಾಡಿದೆ. ಇವರು ನಾನು ಓದ್ತೀನಿ, ನನ್ನ ಮೊದಲ ಡಿಸಿಷನ್ ಗೊತ್ತಾಗಲ್ಲ, ನನ್ನ ಮನೆ ತಂದಿಸ್ತೀನಿ. ಮತ್ತು ನನ್ನ ನೋಡಿ ಇವ್ರು 4 ಮಂದಿ ಕಟ್ಕೊಡೋದು ನಾವು ರೈತರಲ್ಲಿ ಮಾಡ್ತಾರೆ. ಅದಕ್ಕೆ ರೈತರಿಗೆ ಪ್ರಮುಖವಾಗಿ ಏನು ಒದಗಿಸ್ಬೇಕು, ಪೆಸ್ಟ್ ಡಿಸೀಸ್ ಫ್ರೀ ಇರ್ತಕ್ಕಂಥ ಸೇವಿಸ್ಗಳನ್ನು ಒದಗಿಸ್ಬೇಕು. ನೆಕ್ಸ್ಟ್ ಏನಪ್ಪ ಅಂದರೆ, ನಾವು ಪ್ರೊಡಕ್ಷನ್ ಮಾಡ್ತೀವಿ, ಪ್ರೂನಿಂಗ್ ಮಾಡ್ತೀವಿ, ಗೊಬ್ಬರ ಹಾಕ್ತೀವಿ, ಎಣ್ಣೆ ಹೊಡಿತೀವಿ, ಮಾಡ್ತೀವಿ. ಯಾವ ಪ್ರಮಾಣದಲ್ಲಿ ಯಾವ ಟೈಮಲ್ಲಿ ಎಷ್ಟೆಷ್ಟು ಹೊಡಿಬೇಕು ನಮಗೂ ಯಾರಿಗೂ ಗೊತ್ತಿಲ್ಲ. ದಾಳಿಂಬೆ ಬೆಳೆದ ಇವರೊಂದು ಯಾವುದೋ ಒಂದು ಎಣ್ಣೆ ತರ್ತಾರೆ, ನಾನು ಒಂದು ಹೊಡೆದ ಬರೋದು, ಮತ್ತು ಇನ್ನೊಬ್ಬರು ಯಾರು ಬಂದರೆ ಅದನ್ನೊಂದು ಹೊಡೆದ ಬರೋದು. ಅಂದರೆ ಇದಕ್ಕೆ ಅವಶ್ಯಕತೆ ಐತು ಅಥವಾ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವು ಮನವರಿಕೆ ಮಾಡಿಕೊಳ್ಳಾದ್ರೆ ನಮ್ಗೆ ಇದಿರ್ತಕ್ಕಂಥ ಯಾರು ಶಾಪ್ ಓನರ್ ಹೇಳ್ತಾರೆ, ಅವರು ಇರತಕ್ಕಂಥ ಪೆಸ್ಟಿಸೈಡ್ಸ್ ಇರ್ಬೋದು, ಅವ್ರು ಇರತಕ್ಕಂಥ ಗೊಬ್ಬರಗಳನ್ನು ಯಥೇಚ್ಛವಾಗಿ ಬೆಳೆ ಮಾಡ್ತೀವಿ. ಇದರಿಂದ ಏನಾಗುತ್ತೆ, ಕಾಸ್ಟ್ ಆಫ್ ಕಲ್ಟಿವೇಷನ್ ಜಾಸ್ತಿ ಆಗುತ್ತೆ. ಆಮೇಲೆ ಗಿಡಗಳಲ್ಲಿ ಏನಾಗುತ್ತೆ, ನಾವು ಹೆಚ್ಚಿನ ರೀತಿಯಲ್ಲಿ ಗೊಬ್ಬರ ಕೊಟ್ಟರೆ, ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಕೊಟ್ಟರೆ, ಆಮೇಲೆ ಪೆಸ್ಟಿಸೈಡ್ಸ್ ಹೊಡೆದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ನಾವೇ ಕಡಿಮೆ ಮಾಡ್ತೇವೆ. ಫ್ಯಾಕ್ಟ್ರಿ ಬೈಕ್ನ ತಡ್ಕೊಳ್ಳಾದಂಥ ಸ್ಥಿತಿ ನಾವೇ ತಂದುಕೊಳ್ತೀವಿ. ಅಂದರೆ ನಮಗೆ ಇದ್ರ ಬಗ್ಗೆ ಪರಿಪೂರ್ಣವಾಗಿರ್ತಕ್ಕಂಥ ಅತ್ಯಾಧುನಿಕ ತಾಂತ್ರಿಕತೆಯ ಸ್ವಲ್ಪ ತಿಳುವಳಿಕೆ ಕಡಿಮೆ ಇರೋದಕ್ಕೋಸ್ಕರ ನಾವೇನು ಮಾಡ್ತೀವಿ, ನಮಗೆ ತಿಳಿದಿರ್ತಕ್ಕಂಥ ಎಣ್ಣೆ ಹೊಡಿತೀವಿ, ಬೆಳೆ ಹೊಡಿತೀವಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಏನು ಮಾಡ್ತೀವಿ, ಆಗಲಿ ರಾತ್ರಿ ಎಲ್ಲ ಕಷ್ಟಪಡ್ತೀವಿ. ಕುಣಿಗೆ ಬೀಜ ಕುಣಿಗೆ ಮಾಡಿಸ್ತೀವಿ, ಎಲ್ಲ ಮಾಡಿಸ್ತೀವಿ. ಅವ್ರನ್ನ ಆ ಬೇರೆ ಕೊಡೋ ಡಿಸಿಷನ್ ಬಂದಿರ್ತಾರೆ, ಮಾಡಿ ಎಲ್ಲ ಹಾಕಿದ್ರೆ ಅದಕ್ಕೆ ಕಷ್ಟಪಟ್ಟು ಒಳ್ಳೆಯ ರೀತಿ ಹಣ್ಣು ಬರ್ತದೆ. ಆ ಬರೋ ಟೈಮಲ್ಲಿ ಏನಾಗುತ್ತೆ, ನಾವು ಮಾರ್ಕೆಟ್ ಹೋಗ್ತಾರೆ, ಮಾರ್ಕೆಟ್ ಬರ್ತಾರೆ ಅವರು ನಮ್ಮನ್ನ. ಇನ್ನು ತೋಟಗಾರಿಕೆ ಇಲಾಖೆ ಚಳ್ಳಕೆರೆ ಹಿರಿಯ ಸಹಾಯಕ ನಿರ್ದೇಶಕ ಆರ್ ವಿರೂಪಾಕ್ಷಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ದಾಳಿಂಬೆ ವಿಜ್ಞಾನಿ ಡಾಕ್ಟರ್ ಸುನಿಲ್ ತಮಗೆಲೆ
ಎಐಸಿ ಯೋಜನಾ ಸಂಯೋಜಕರಾದ ಎಂ ಚಂದ್ರಶೇಖರ್, ಮನೋಜ್, ಮುಖಂಡ ಬಂಡೆಕಪಿಲೆ ಓಬಣ್ಣ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ರವಿಕುಮಾರ್ ಸೇರಿದಂತೆ ವಿವಿಧ ಹಳ್ಳಿಗಳ ರೈತರು ಇದ್ದರು.